ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸ್ಥಳ KH&BMR ಕಲ್ಯಾಣ ಮಂಟಪ, ಸೋಂಪುರ ಗೇಟ್, ಸರ್ಜಾಪುರ. ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಸರ್ಜಾಪುರ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ 48ನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಆಮಂತ್ರಣ. ಸ್ಥಳ KH&BMR ಕಲ್ಯಾಣ ಮಂಟಪ, ಸೋಂಪುರ ಗೇಟ್, ಸರ್ಜಾಪುರ 5612 ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡಂತೆ ಕಾರ್ಯಸೂಚಿಯನ್ನು ಪರಿಶೀಲಿಸಲಾಗಿದೆ. 24-25ನೇ ಸಾಲಿನ ಮುಂಗಡ ಪತ್ರವನ್ನು ದುರಾಸ್ತಿ 2023-24ನೇ ಸಾಲಿನಲ್ಲಿ ಸದಸ್ಯರನ್ನು ಸೇರಿಸಿಕೊಂಡ ಹಾಗೂ ಸದಸ್ಯರ ಅಂತ್ಯಗೊಂಡ ಸಂಯುಕ್ತ ಅವಧಿ ಸದಸ್ಯರಿಗೆ 2022-23ನೇ ಸಾಲಿನ ಅಂದಾಜಿಗಿಂತ ಹೆಚ್ಚಾಗಿರುವ ವೆಚ್ಚವನ್ನು ಪರಿಶೀಲಿಸಿ ಅನುಮೋದನೆ. 2023-23ನೇ ಸಾಲಿನಲ್ಲಿ ಅಂದಾಜಿಗೆ ದಯವಿಟ್ಟು ಎಲ್ಲರೂ ಪುಸ್ತಕವನ್ನು ಗಮನಿಸಿ. 2023-24ನೇ ಸಾಲಿನ ಆಡಳಿತ ಮಂಡಳಿಯ ವರದಿ ಮತ್ತು ಅಂಗೀಕಾರ ಒಟ್ಟು ಸಂಖ್ಯೆ 3ರಿಂದ 7ವರೆಗೂ ಪ್ರಿಂಟ್ ಆಗಿದೆ. ದಯವಿಟ್ಟು ಗಮನಿಸಿ. 2023-24ನೇ ಸಾಲಿನಲ್ಲಿ 5339 ಸದಸ್ಯರಿದ್ದಾರೆ. ಶೇಕಡ 4.53 ಹೆಚ್ಚಿಗೆ ಆಗಿರ್ತಾರೆ. ಷೇರು ಬಂಡವಾಳ ವರ್ಷಾಂತ್ಯಕ್ಕೆ 3,07,35,000 ಆಗಿದೆ. ಶೇಕಡ 22.21 ಬೆಳವಣಿಗೆ ಆಗಿದೆ. ಕಾಯ್ದಿಟ್ಟ ನಿಧಿಗಳು 23-24ನೇ ಸಾಲಿನಲ್ಲಿ 12,06,49,000 ಆಗಿದೆ. ಶೇಕಡ 19.72 ಪ್ರಗತಿ ಸಾಧಿಸಿದೆ. ಠೇವಣಿಗಳು ವರ್ಷಾಂತ್ಯಕ್ಕೆ 158,51,55,000 ಆಗಿದೆ. ಶೇಕಡ 14.54 ಪ್ರಗತಿ ಸಾಧಿಸಿದೆ. 95,39,79,000 ನೀಡಿದೆ. ಶೇಕಡ 18.75 ಪ್ರಗತಿ ಸಾಧಿಸಿದೆ. ವ್ಯಾಪಾರ ಲಾಭ 12 ಲೀಟರ್ ಪಾಯಿಂಟ್ ಮತ್ತು ಹೋಲ್ಸೇಲ್ ಪಾಯಿಂಟಿಂದ 52,22,000 ವ್ಯಾಪಾರ ಲಾಭ ಬಂದಿದೆ. ನಿವ್ವಳ ಲಾಭ 2023-24ನೇ ಸಾಲಿನಲ್ಲಿ 3,25,01,698.32 ಇದು ಸಂಘದ ಇತಿಹಾಸದಲ್ಲಿ ಮ್ಯಾಕ್ಸಿಮಮ್ ಇದೆ ಆಗಿದೆ. ಅದರಲ್ಲಿ ಶೇರ್ ಡಿವಿಡೆಂಡ್ 18% ಡಿಕ್ಲೇರ್ ಮಾಡಿದೆ. ದುಡಿಯುವ ಬಂಡವಾಳ ವರ್ಷಾಂತ್ಯಕ್ಕೆ 173,65,10,000 ಸಾಧಿಸಿದೆ. ಶೇಕಡ 15.01 ಪ್ರಗತಿ ಸಾಧಿಸಿದೆ. ಕ್ರಮ ಸಂಖ್ಯೆ 7 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ, ಆರ್ಥಿಕ ತತ್ವಗಳ ಮಂಡನೆ ಮತ್ತು ಅನುಮಾನ ವರದಿ. ಪುಟ ಸಂಖ್ಯೆ 16 ಇದರಿಂದ ಪ್ರಿಂಟ್ ಆಗಿದೆ.
ಪಾಯಿಂಟ್ 12 ಲಕ್ಷ ವಾರ್ಷಿಕ ಮಹಾಸಭೆಗೆ, ಅಂದರೆ ಈ ಒಂದು ಖರ್ಚಾಗ್ತಕ್ಕಂತಹ ಮಹಾಸಭೆಗೆ 12 ಲಕ್ಷ ಅನುಮೋದನೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ರೈತರು ನನಗೆ ನೇರವಾಗಿ ಹೇಳಿದ್ರು, ಏನನ್ನ 12 ಲಕ್ಷ ರೂಪಾಯಿ ಮದುವೆನೇ ಮಾಡಬಹುದು ಅಂತ. ಊಟ ಚೆನ್ನಾಗಿದೆ, ಅದ್ಭುತವಾಗಿದೆ, ಊಟಗಳಲ್ಲಿ ಸಮಸ್ಯೆ ಇಲ್ಲ. 8 ವರ್ಷದಿಂದ ಇದನ್ನ ಯಾರು ಒತ್ತು ಬೆಳೆಸಿದವರು ಪಾಪ 48 ವರ್ಷ ಆಯಿತು. 48 ವರ್ಷದಲ್ಲಿ ನಾನು 28 ವರ್ಷ ಹೇಳಿದ್ರು ಲೀಗಲ್ ಆಗಿ ಕಡಿಮೆ ಮಾಡಿ ಅಂತ. ನಮ್ಗಿರ್ತಕ್ಕಂಥ ರೈತರಿಗೆ ಸಹಕಾರ ಮಾಡೋದಕ್ಕೆ 3
ಆದರೆ ಈಗ ಚಿಲ್ಡ್ರನ್ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ನಾವು ಹೆಲ್ತ್ ಕ್ಯಾಂಪ್ ಸಹ ಮಾಡಿದ್ದೀವಿ. ಅದಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ ಬಂದಿದೆ. ಅದು ಬಿಲ್ ಸಮೇತ ಇದೆ. ನೀವು ಆಫೀಸಿಗೆ ಬನ್ನಿ, ಖರ್ಚು ವೆಚ್ಚ ಬಿಲ್ ಸಮೇತ ನಿಮ್ಗೆ ಕೊಡ್ತೀವಿ. ನಾವು ಬಿಲ್ ಸಮೇತ ಕೊಡ್ತೀವಿ ನಿಮಗೆ. ಅದೇ ಉತ್ತರನೇ ನೀವು ಓ, ಅದು ಖರ್ಚು ವೆಚ್ಚ ಆಗಿದೆ ಜಾಸ್ತಿ. ಅದು ಬಿಲ್ ಸಮೇತ ನಿಮ್ಗೆ ಕೊಡ್ತೀವಿ, ಬನ್ನಿ ಆಫೀಸ್ಗೆ. ಆಯಿತು, ಬನ್ನಿ, ಕೊಡ್ತೀವಿ, ಬನ್ನಿ. ನಾವು ನಿಮ್ಗೆ ಏನೇನು ಕೇಳ್ತೀವಿ ಎಲ್ಲ ಕೊಡ್ತೀವಿ. ನಾವು ಸಹಕಾರ ಮಾಡ್ತೀವಿ. ನೀವು ಬ್ಯಾಂಕಿಗೆ ಬನ್ನಿ ಸರ್. ನಾವು ಪಕ್ಕದ ಸರ್ಜಾಪುರ ಹೋಬಳಿ ಗೂಳುಮಂಗಲ ವಿಲೇಜ್. ನಾವು ಕೂಡ ಇಲ್ಲಿನ ಮತದಾರರು. ಯಾಕೆಂದರೆ ನಮಗೆ ಹೋದ ಸರಿ ನಮ್ಮ ಅಧ್ಯಕ್ಷರು ಮುತ್ತಣ್ಣವರು ಅಧ್ಯಕ್ಷರಾಗಿದ್ದರು. ನಮ್ಮ ಮತನೆಲ್ಲ ತೆಗೆದುಬಿಟ್ಟಿದ್ರು. ಯಾಕೆ ಕಾರಣ ಗೊತ್ತಿಲ್ಲ. ನಮ್ಗೆ ಆಸ್ತಿ ಇಲ್ವೋ ಏನಿಲ್ವೋ ಅದು ಅವ್ರು ಹೇಳ್ಬೇಕು, ಅದು ಉತ್ತರ ಸರಿಯಾಗಿ. ಯಾಕಂದರೆ ಯಾರೋ ನಂಜಪ್ಪಗೆ ಒಂದು ಸರಿ ಹೇಳಿದ್ರು, ಆ ನಂಜಪ್ಪ ನಮ್ಗೆ ಸಿಗಲಿಲ್ಲ. ಒಂದು ಸರಿ ಬಂದು ಭೇಟಿ ಆದ್ವಿ. ಯಾಕೆ ನಮ್ಮ ಏನು ಪರಿಶಿಷ್ಟರು ಅಂದ ತಕ್ಷಣ ಅವ್ರ ಮತಗಳು ತೆಗೆಯೋದು, ಮತ್ತು ಇನ್ನೊಬ್ರು ಯಾರೋ ಮತ ಸೇರಿಸೋದು, ಇಲ್ಲಿ ಆಸ್ತಿನೇ ಬಂದಿರಲ್ಲ, ಅವ್ರ ಮಾತುಗಳು ಇಲ್ಲಿ ಇರ್ತವೆ. ಇಂಥ ಮಾತುಗಳನ್ನ ಬೇಕಾದರೆ ನಾನು ಒಂದು ತನಿಖೆ ಮಾಡಿ ಇಟ್ಕೊಡ್ತೀನಿ. ಅವ್ರು ಜೈಲಿಗೆ ಹಾಕ್ತೀರ ನೀವು, ಈ ಅಧ್ಯಕ್ಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಜಮೀನೇ ಇರೋಲ್ಲ ಅಂಥವ್ರದ್ದು ಮತ ಇರ್ತಾರೆ. ನಮ್ದು ಆಸ್ತಿ ಇದೆ, ಎಲ್ಲ ಇದೆ. ನಮ್ಮ ಮತ ಯಾಕೆ ತೆಗಿತಾರೆ? ನಮ್ಮ ತಾಯಿ ತೆಗೆದಿದ್ದಾರೆ, ನಮ್ಮ ಬಾಂಬೈ 10 ಮಾತುಗಳು ನಮ್ಮನ್ನು ತೆಗೆದಾಕಿದ್ದಾರೆ. ಕಾರಣ ಹೇಳ್ಬೇಕು. ಯಾಕೆ ಕಾರಣ ಅಂದರೆ ಅವ್ರು ಹೇಳ್ತಾರೆ, ನೀವು ಲೋನ್ ತಗೊಳ್ಳಿಲ್ಲ. ಬೇಡಪ್ಪ, ನಮ್ಗೆ ಲೋನ್ ಇಷ್ಟ ಇಲ್ಲಪ್ಪ, ತಗೊಳ್ಳೋದಿಲ್ಲ. ಹಾಗಾದ್ರೆ ನಮಗೆ ಇಲ್ಲಿ ಮತನೇ ತೆಗೆದು ಬಿಡೋದಾ? ಇಂಥ ಸೊಸೈಟಿಯಲ್ಲಿ ದಯವಿಟ್ಟು ಇದನ್ನು ಮಾಡಬಾರ್ದು. ಯಾಕಂದರೆ ಎಲ್ಲರದ್ದು ಕೂಡ ಮತನ ಹಕ್ಕಿರಬೇಕು. ಯಾಕಂದರೆ ಅವರು ಸೊಸೈಟಿ ಕಟ್ಟಿ ಈ ಸಮಾಜಕ್ಕೆ ₹1 ಕಟ್ಕೊಂಡು ಬಂದಂಥವರು ಕೂಡ ಇದ್ದಾರೆ. ಯಾಕಂದರೆ ಅವರು ಕೂಡ ನಾವು ನೋಡಿದ್ದೀವಿ. ನಾವು ಕೂಡ ನಮ್ಮ ಅಜ್ಜಿ ಜೊತೆ ಬಂದು ಇಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ಕೂಡ ಶೇರ್ ಹೋಲ್ಡರ್ ಆಗಿದ್ವಿ. ₹1 ಇಲ್ಲಿ ರೇಷ್ಮೆ ಬೆಳೆ ಮಾರ್ಕೆಟ್ ಇರೋ ಕೂಡ ಬರ್ತಾ ಇದ್ವಿ. ಹಾಗಾಗಿ ಅವ್ರು ದಯವಿಟ್ಟು ಯಾವುದು ಕೂಡ ತೆಗಿಬಾರ್ದು. ತೆಗೆದ್ರೆ ಅವ್ರಿಗೆ ಆಭಾಸ. ಯಾಕಂದರೆ ನಾವು ಹೋದ ಸರಿ ನಮ್ಗೆ ತುಂಬ ಅಂತ ನೋವಾಗಿದೆ. ಬಂದು ಗಲಾಟೆ ಮಾಡ್ಕೊಂಡು ಹೋಗಿದ್ದೀನಿ ನಾನು ನಮ್ಮಮ್ಮ ನಾವು ಒಂದು 10 ಜನ ಬಂದು ಗಲಾಟೆ ಮಾಡಿ ಇದನ್ನು ಗೆರವ್ ಮಾಡ್ಬೇಕಂತಲೇ ಹೊರಟಿದ್ದೀವಿ. ನಾವು ಕೋರ್ಟ್ಗೆ ಹಾಕ್ಕೊಂಡು ಇದನ್ನು ರದ್ದು ಮಾಡ್ಬೇಕಂತಲೇ ಹೊರಟಿದ್ದೆ. ಆದರೂ ಕೆಲವರು ಹಿರಿಯರು ಹೇಳಿದ್ರು, ಬೇಡ, ನಿನ್ನಿಂದ ಅದು ತೊಂದರೆ ಆಗೋದು ಬೇಡ ಅಂತ ಹೇಳಿದ್ರು. ಅದರಿಂದ ನಾನು ಈ ಸೊಸೈಟಿನ ಗೌರವ ಯಾಕಂದರೆ ನಮ್ಮ ಹೋಬಳಿಯಲ್ಲಿ ಇರೋದ್ರಿಂದ ಇದು ನಮ್ಮ ಗೌರವ ಸಲ್ಲಿಸಬೇಕು ಅಂತೇಳಿ ನಮ್ಗೆ ಆ ಗೌರವ ಇದೆ. ಯಾಕೆಂದ್ರೆ ಬಿಟ್ಬಿಡಿ, ಈಗ ನಮ್ಮ ಮುತ್ತಾನೂರಲ್ಲಿದೆ, ನಮ್ಗೆ ಡಿವೈಡ್ ಮಾಡಿಕೊಟ್ಬಿಟ್ಟು ನಾವು ಮುತ್ತಾನೂರು ನಡ್ಸ್ಕೊತೀವಿ. ನಮಗೇನು ತೊಂದರೆ ಇಲ್ಲ. ಈಗ ನಮ್ಗೆ ಈಗಾಗಲೇ ಅಲ್ಲಿ ಒಂದು ಸೊಸೈಟಿ ಮಾಡಿದ್ದಾರೆ. ದಯಮಾಡಿ ನಾವು ಅಲ್ಲಿ ನಡ್ಸ್ಕೊತೀವಿ. ನಮ್ದೇನಿದೋ ಅಲ್ಲಿ ಎಲೆಕ್ಷನ್ನು ಇನ್ನೊಂದು ಮತ್ತೊಂದು ನಾವು ನಡ್ಸ್ಕೊತೀವಿ. ನಿಮ್ಮ ಸರ್ಜಾಪುರ ಸೊಸೈಟಿ ನಮ್ಗೆ ಅವಶ್ಯಕತೆ ಇಲ್ಲ ಈಗ. ಯಾಕಂದರೆ ಅಲ್ಲಿ ಹೋಗ್ತೀವಿ ನಾವು, ಅಲ್ಲಿ ಗಲಾಟೆ ಮಾಡ್ತೀವಿ. ನಮಗೆಲ್ಲ ಅನೇಕ ರೈತ ಬಾಂಧವರು ಇದ್ದಾರೆ, ನಮ್ಗೆ ಗೆಳೆಯರಿದ್ದೀವಿ, ನಾವು ಅಲ್ಲಿ ನಡ್ಸ್ಕೊತೀವಿ. ನಾವು ಇಲ್ಲಿ ನಮ್ಮ ಮತ ತೆಗೆದಾಕ್ಬಿಡೋದು, ಯಾಕೋ ಜಮೀನಿಲ್ಲ, ಅವ್ರ ಮತ ಇದೆ, ಬೇಕಾದ್ರೆ ಕೊಡ್ತೀನಿ, ನಾನು ಬೇಕಾದ್ರೆ ಲಿಸ್ಟ್ ಕೊಡ್ತೀನಿ, ಆ ಲಿಸ್ಟಲ್ಲಿದೆ. ಇಂಥದ್ದು ಯಾಕೆ ಮಾಡ್ತೀರಿ ನೀವು? ನಿಮ್ಮ ಆಸೆ ಹಕ್ಕಿಗೆ, ನಿಮಗೆ ನಿಮ್ಮ ರಾಜಕಾರಣಕ್ಕೆ ಯಾಕೆ ಬಲಿ ಮಾಡ್ತೀರಿ ಇನ್ನೊಬ್ಬರನ್ನ? ಯಾಕೆ ಇನ್ನೊಬ್ರು ನೀವು ಬಲಿ ತಗೊತೀರಾ? ಈ ಬಲಿ ತಗೊಳ್ಳೋದು ಬೇಡ. ಈ ರೈತರು ಇಲ್ಲೆಲ್ಲ ರೈತರು ಇರಬೇಕು. ಎಲ್ಲರೂ ರೈತರು ಸಾಮಾನ್ಯವಾಗಿ ಬದುಕುವಂಥ ಕೆಲಸ. ಯಾಕಂದರೆ ರೈತರಿಗೆಲ್ಲ ಸಿಗಬೇಕು ಅಂತೇಳಿ ಮಾಡಿದ. ನೀವು ರಾಜಕಾರಣ ಮಾಡೋದಾದರೆ ನೀವು ಈ ಸೊಸೈಟಿ ಬಿಟ್ಟು ರಾಜಕಾರಣ ಮಾಡಿರಿ, ಅದಕ್ಕೆ ನಾವು ಒಪ್ಕೊತೀವಿ. ಈ ಸೊಸೈಟಿಯಲ್ಲಿ ಇಟ್ಕೊಂಡು ರಾಜಕಾರಣ ಮಾಡೋಕ್ಕೆ ಬರಬೇಡಿ ದಯಮಾಡಿ. ಯಾಕಂದರೆ ಇದೆಲ್ಲರೂ ಕೂಡ ರೈತನ ಹಕ್ಕು. ಇದು ನಮ್ಮ ಹಕ್ಕು, ನಮ್ಮ ಹೋರಾಟ, ನಮ್ಮ ರೈತರ ನಾವೆಲ್ಲರೂ ಕೂಡ ಇಲ್ಲಿ ಕೂಡಿಕರಿಸುವಂಥದ್ದು. ಅದಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಆಯ್ತು. ಜಮೀನೇನಿರೋರಿಗೆ ಓಟ್ ಹೆಂಗೆ ಬಂತು? ಅಲ್ಲ, ಆಸ್ತಿನೇ ಬಂದಿಲ್ಲ ಅವ್ರು ಎಲ್ಲಿ ಕೂಡ ಅಂಥವ್ರು ಓಟ್ ಹೆಂಗೆ ಬಂತು? ಹಾಗಾಗಿ ಸರ್ಕಾರ ಈಗ ನೀವು ರಾಜಕಾರಣ ಆಮೇಲೆ 2 ಸಭೆ ಬಂದು ಈಗ 5,000 ಡಿಪಾಸಿಟ್ ಇರಬೇಕು. ಈಗ ಬರ್ತಾ ಇರೋದು ಸರ್ಕಾರನೇ ಎಲ್ಲ ಮಾಡ್ತಾ ಇರೋದು, ನಾವಲ್ಲ. ಯಾಕೆ ಅಂತ ಕೇಳಿ 5,000 ಬ್ಯಾಂಕಲ್ಲಿ ಈಗ
ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 48ನೇ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ಎಲ್ಲ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಈ ಬಾರಿ 3,25,00,000 ನಿವ್ವಳ ಲಾಭ ಗಳಿಸಿರೋದು ತುಂಬ ಸಂತೋಷದ ವಿಷಯ. ಅದೇ ರೀತಿ ಈ ಬಾರಿ ನೂತನವಾಗಿ ನೆರ್ಗಾ ಗ್ರಾಮದಲ್ಲಿ ಕಚೇರಿಯನ್ನು ಸಹ ಪ್ರಾರಂಭ ಮಾಡಿದ್ದೇವೆ. ಮತ್ತು ಚಿನ್ನಾಭರಣ ಸಾಲ ಮತ್ತು ಜಮೀನು ಅಡಮಾನ ಸಾಲವನ್ನು 25 ಲಕ್ಷಕ್ಕೆ ಹೆಚ್ಚಿಸಿದ್ದೇವೆ. ಅದೇ ರೀತಿ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ 4,000 ಪ್ರೋತ್ಸಾಹಧನ ನೀಡ್ತಾ ಇದ್ದೀವಿ. ಹಾಗೂ ಮರಣ ಹೊಂದಿದಂಥ ಸದಸ್ಯ ಕುಟುಂಬಕ್ಕೆ 3,000 ಪ್ರೋತ್ಸಾಹಧನ ನೀಡ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಸರ್ವ ಸದಸ್ಯರಿಗೂ, ನಮ್ಮ ನಿರ್ದೇಶಕರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಅಭಿನಂದನೆ ತಿಳಿಸ್ತೀನಿ. ಸಾಕಷ್ಟು ಸಮಸ್ಯೆ ಹೇಳಿದರು, ಅದನ್ನ ನಾವು ಒಂದೊಂದೇ ಬಗೆಹರಿಸ್ತೀವಿ. ಏನಂತ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಒಂದು ಯಾರೋ ನಮ್ಮ ಸದಸ್ಯರಿಗೆ ಯಾವುದು ಬುಕ್ಲೆಟ್ ಹೋಗಿಲ್ಲ, ಪೋಸ್ಟ್ ಆಫೀಸ್ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ. ಅವ್ರ ಹತ್ರ ಮಾತಾಡಿದೆ, ಎಲ್ಲ ಹೊಸಬ್ರನ್ನ ಹಾಕಿದ್ದಾರೆ. ಅದು ಮಾತಾಡಿ ಒಂದೊಂದೇ ಬಗೆಹರಿಸ್ತೀವಿ ನಾವು. 24ನೇ ವಾರ್ಷಿಕ ಮಹಾಸಭೆ ಇವತ್ತು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ವತಿಯಿಂದ ನಡೆದಿದೆ. ಎಲ್ಲ ಸದಸ್ಯರು ಬಹಳ ಸಂತೋಷದಿಂದ ಕೆಲವಾರು ಸಮಸ್ಯೆಗಳನ್ನು ಸಹ ಕೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೇವೆ. ನಮ್ಮ ಸಂಘವು ಈಗಾಗಲೇ 3,25,00,000 ರೂಗಳಷ್ಟು ಲಾಭಾಂಶ ಬಂದಿದೆ. ಅದರ ಜೊತೆಯಲ್ಲಿ 18% ಡಿವಿಡೆಂಟ್, ಎಲ್ಲ ಸದಸ್ಯರಿಗೂ ಶೇರ್ ಡಿವಿಡೆಂಟ್ ಸಹ ಈಗಾಗಲೇ ನೀಡ್ತೇವೆ ಈ ತಿಂಗಳಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಒಂದು ಅಭಿವೃದ್ಧಿ ಬಗ್ಗೆ ನಾವು ಇನ್ನು ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಯಾವುದಾದ್ರೂ ಒಂದು ಮುಖ್ಯವಾಗಿ ಈಗಾಗಲೇ ನಮ್ಮ ರೈತರ ಮಕ್ಕಳಿಗೆ ಶಾಲೆಗಳ ಅಭಾವ, ಯಾಕಂದರೆ ಖಾಸಗಿ ಶಾಲೆಗಳು ಹೆಚ್ಚು ಬಂದಿರುವುದರಿಂದ ನಮ್ಮ ಸಂಘದ ವತಿಯಿಂದ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಸಹ ತೀರ್ಮಾನ ಮಾಡಿದ್ದೇವೆ. ಎಲ್ಲಾದರೂ ನಮ್ಮ ರೈತರ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆಯನ್ನು ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕಂತ ಒಂದು ಯೋಜನೆಯನ್ನು ಸಹ ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ವಾಲಂಟ್ರಿಯಾಗಿ ಸರ್ಕಾರದಿಂದ ಈಗಾಗಲೇ ನಾವು ಔಷಧಿ ಕೇಂದ್ರವನ್ನು, ಆಯುಷ್ ಜನ ಔಷಧಿ ಕೇಂದ್ರವನ್ನು ಸಹ ಧ್ವಂಸಂದ್ರದಲ್ಲಿ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಲು ಈಗಾಗಲೇ ನಮಗೆ ಒಂದು ಪರ್ಮಿಷನ್ನು ಸಹ ಸಿಕ್ಕಿದೆ. ತದನಂತರ ನಮ್ಮ ಕಡೆ ಹೆಚ್ಚು ಡೆವಲಪ್ಮೆಂಟ್ ಆಗಿರೋದ್ರಿಂದ ಮುಂದಿನ ದಿನಗಳ ಒಂದು ಪೆಟ್ರೋಲ್ ಬಂಕು ಸಹ ತೆರಿಬೇಕಂತ ಅಂದ್ಕೊಂಡಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಸದಸ್ಯರ ನಮಗೆ ಸಹಕಾರ ಬೇಕಾಗುತ್ತೆ ಅಂತ ಹೇಳ್ತಾ, ದಿನ ನಮ್ಮ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಈ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ತುಂಬ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಸರ್ಜಾಪುರದ KH&BMR ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಸದಸ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಲವಾರು ಸಲಹೆ ಮತ್ತು ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಈ ಹಿಂದಿನ ವಾರ್ಷಿಕ ಮಹಾಸಭೆ ಮತ್ತು ಸದಸ್ಯರ ಒಂದು ಸಲಹೆ ಮೇರೆಗೆ ನೆರ್ಗಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ವಿಶೇಷವಾದಂಥ ಸುಸಜ್ಜಿತವಾದಂಥ ಒಂದು ಕಟ್ಟಡ ಕಟ್ಟಿ ನೂತನ ಶಾಖೆ ಪ್ರಾರಂಭ ಮಾಡಿದ್ವಿ. ಮತ್ತು ನಮ್ಮ ದೊಡ್ಡ ತಿಮ್ಮಸಂದ್ರ ಗ್ರಾಮದಲ್ಲಿ ಒಂದು ಕಟ್ಟಡ ಕಟ್ಟಿ ಅಲ್ಲೂ ಸಹ ಒಂದು ಗೋದಾಮನ್ನು ಉದ್ಘಾಟನೆ ಮಾಡಿದ್ವಿ. ನಮ್ಮೆಲ್ಲ ವಿಶೇಷವಾಗಿ ನಮ್ಮ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ತುಂಬ ಕಾಳಜಿ ವಹಿಸಿ ನಮ್ಮ CO ಜೊತೆ, ಸಿಬ್ಬಂದಿಯವ್ರ ಜೊತೆ ವಿಶೇಷವಾಗಿ ಬೆರೆತು ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಈ ಬಾರಿ 3,25,00,000 ನಿವ್ವಳ ಲಾಭ ಗಳಿಸಿದ್ದಾರೆ. ಮತ್ತು 18% ನಾವೇನು ಡಿವಿಡೆಂಟ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉತ್ತಮವಾದಂಥ ರೀತಿಯಲ್ಲಿ ಬೆಳೆಯೋದಕ್ಕೆ ನಾವು ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಎಲ್ರಿಗೂ ಸಹ ವಿಶೇಷವಾಗಿ ಧನ್ಯವಾದಗಳನ್ನು ಬಯಸ್ತೇನೆ. ನಮಸ್ಕಾರ. 2,96,588 ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಜಡಿಮಾನ ಅಡಮಾನ ಸಾಲ 10,49,95,000 ರೂಪಾಯಿ ಅಡಮಾನ ಸಾಲ ಕೊಟ್ಟಿದ್ದೀವಿ. ಸ್ವಸಹಾಯ ಗುಂಪು 4,79,000 ರೂಪಾಯಿ ಕೊಟ್ಟಿದ್ದೀವಿ.
ಆಭರಣ ಒತ್ತೆ ಸಾಲ 77,79,79,769 ರೂಪಾಯಿ ಕೊಟ್ಟಿದ್ದೀವಿ. ವೇತನ ಆಧಾರ ಸಾಲ 8,64,772 ಲಕ್ಷ ಕೊಟ್ಟಿದ್ದೀವಿ. ವ್ಯಾಪಾರರ ಸಾಲ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ನಾವೆಲ್ಲ ಒಟ್ಟಾರೆ ಸೇರಿ ನಮ್ಮ ಮೋದಿಗಳಿಗೆ 3,25,00,000 ಲಾಭ ತಂದಿದ್ದೀವಿ. ಅಧ್ಯಕ್ಷತೆಯಲ್ಲಿ ನೆರ್ಗಾ ಒಂದು ಬ್ರಾಂಚ್ ಮಾಡಿದ್ವಿ. ಅಲ್ಲಿ ಒಂದು ಬ್ರಾಂಚ್, ಒಂದು ರೇಷನ್ ಪಾಯಿಂಟು, ಗಟ್ಟಿಮ್ಸಂದ್ರ ಅಲ್ಲಿ ಒಂದು ರೇಷನ್ ಪಾಯಿಂಟ್ ಕಟ್ಟಿದ್ದೀವಿ. ಎಲ್ಲನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನಿ ನಮ್ಮ ಆರೈಕೆ.